ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವ್ರತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನಾನು ಟೈಮ್ ಅರೌಂಡ್ 9 o'clock ಆಗಿದೆ. ವಾಟ್ಸ್ ದ ಟೈಮ್ ನಾವು 12:30 ಅಂತ 12:30 ಅಂತೂ ಆಗಿಲ್ಲ. ಸೊ ಟೈಮ್ 9 o'clock ಆಗ್ತಾ ಬರ್ತಾ ಇದೆ. ಸೊ ಇವತ್ತು ನನ್ನ ನೈಟ್ ರೊಟೀನ್ ಪಾಪು ಜೊತೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಈ ಕಂದನಂತೂ ರೊಟೀನ್ ಏನಿರೋದಿಲ್ಲ. ಇವ್ನು ನಾವು ಮಲ್ಗೋ ತನಕ ಇದೇ ರೀತಿ ಆಟಾಡ್ತಾ ಇರ್ತಾನೆ. ನಾವು ಮಲಗಿದ ತಕ್ಷಣ ಇವನು ಮಲಗಿಬಿಡ್ತಾನೆ. ಸೊ ಅವ್ರ ಪಪ್ಪ ಬರೋದು ವೆಯ್ಟ್ ಮಾಡ್ತಾ ಇದ್ದಾನೆ. ಅವ್ರ ಪಪ್ಪ ಹೊರಗಡೆ ಎಲ್ಲೋ ಹೋಗಿದ್ದಾರೆ. ಅವ್ರು ಬಂದಾದ್ಮೇಲೆ ಅವ್ರ ಜೊತೆ ಊಟ ಮಾಡಿಬಿಟ್ಟು ಆರಾಮಾಗಿ ಮಲಗಿಬಿಡ್ತಾನೆ. ಕೆಲವೊಂದ್ಸತಿ ಹಠ ಮಾಡ್ತಾನೆ, ಇಲ್ಲ ನಾನು ನಿನ್ನ ಜೊತೆನೇ ಮಲಗ್ತೀನಿ, ತಮ್ಮ ಪಾಪು ಜೊತೆ ಮಲಗ್ತೀನಿ ಅಂತ. ಬಟ್ ಇನ್ನು ಕೆಲವು ಸತಿ ಅರ್ಥ ಮಾಡಿಕೊಂಡು ಹೋಗಿ ಅವ್ರ ಪಾಪ ಜೊತೆ ಮಲಗ್ತಾನೆ. ನನಗೆ ಸ್ವಲ್ಪ ಭಯ, ಬಿಕಾಸ್ ಪಾಪುನು ಮಲಗಿರ್ತಾನೆ. ಇವನು ಸ್ವಲ್ಪ ಒದ್ದಾಡಿದಾಗ ಕಾಲೇನಾದರೂ ಹಾಕ್ಬಿಡ್ತಾನ ಏನು ಅಂತ ಭಯ ಆಗುತ್ತೆ. ಹಾಗಾಗಿ ಕಳಿಸ್ತೀನಿ. ಅವನೊಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಇಬ್ಬರು ಒಟ್ಟಿಗೆ ಮಲ್ಕೋಬೋದು ಅಲ್ವಾ ಕಂದ? ಅವನಿಗಂತೂ ತುಂಬ ಬೇಜಾರಾಗಿದೆ, ನನ್ನ ಬಿಟ್ಟು ಮಲಗ್ತಾ ಇರಲಿಲ್ಲ. ಸೊ ಈಗ ಪಾಪು ಬಂದಾಗಿಂದ ಸ್ವಲ್ಪ ದುಃಖ ಮಾಡ್ಕೊಂಡಾದ್ರೂ ಹೋಗಿ ಅವ್ರ ಪಾಪನ ಜೊತೆ ಮಲಗ್ತಾ ಇದ್ದಾನೆ ಈಗ, ಅಲ್ಲ ಕಂದ? ಸೊ ವೆರಿ ಗುಡ್ ಬೇಟ. ಲವ್ ಯು ಫಾರ್ ದ್ಯಾಟ್. ಸೊ ಎಷ್ಟು ಟೈಮ್ ಅರೌಂಡ್ 9 o'clock ಆಗಿದೆ. ಪಾಪು ಇನ್ನೂ ಮಲಗಿದ್ದಾನೆ. ಅಷ್ಟೊತ್ತಿಗೆ ನಾನು ಊಟ ಮಾಡ್ಕೊಳ್ಬೇಕು. ಊಟ ಮಾಡಿಕೊಂಡು ಬಂದು ಅದಾದಮೇಲೆ ಅಷ್ಟೊತ್ತಿಗೆ ಪಾಪು ಎದ್ದೇಳ್ತಾನೆ. ಆವಾಗ ನನ್ನ ಫಸ್ಟ್ ಫೀಡ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ. ಯೂಶ್ವಲಿ ಪಾಪು 2 ರಿಂದ 3 ಸತಿ ಹೇಳ್ತಾನೆ. 3 ರಿಂದ 4 ಸತಿನೇ ಆಗೋಗ್ಬಿಡುತ್ತೆ ಕೆಲವೊಂದ್ಸತಿ ಬರೀ 2 ಸತಿ ಅಷ್ಟೇ ಎದ್ದು ಹಾಲು ಕೇಳಿ. ಇನ್ನು 2 ಮಕ್ಳನ್ನ ಇಟ್ಕೊಂಡು ಈ ವಿಡಿಯೋ ಮಾಡೋದಿದೆಯಲ್ಲ, ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಈಗ ಅವನಿಗೊಂದು ಸ್ವಲ್ಪ ಏನೋ ಆಟಾಡೋಕ್ಕೆ ಕೊಟ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಕ್ವೈಟ್ ಕಾಮನ್ ಅಂತ ಅನಿಸುತ್ತೆ. ಕೆಲವೊಂದ್ಸತಿ ಸೆಕೆಂಡ್ ಬೇಬಿ ಬಂದಾಗ ಫಸ್ಟ್ ಬೇಬಿ ಮೇಲೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಟೈಮ್ ಕೊಡೋಕ್ಕಾಗ್ತಾ ಇರಲ್ಲ ನಮಗೆ. ಆ್ಯಂಡ್ ಮೋರೋವರ್ ಅವರು ಕೂಡ ನಮ್ಮ ಜೊತೆ ಇರೋದನ್ನು ತುಂಬ ಮಿಸ್ ಮಾಡ್ಕೋತಾರೆ. ಈವನ್ ಭೈರವ್ ಕೂಡ ನನ್ನ ಜೊತೆ ಮಲ್ಗೋದು, ಆಟಾಡೋದು. ಇವಾಗ ಅವ್ನು ಯಾವಾಗಲೂ ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದ. ಈಗ ಪಾಪು ಯಾವಾಗಲೂ ಎತ್ಕೊಂಡಿರ್ತೀನಲ್ಲ ನಾನು, ಅದನ್ನು ನೋಡಿದಾಗ ಅವನಿಗೆ, ನೀನು ಯಾವಾಗಲೂ ತಮ್ಮ ಪಾಪುನೇ ಎತ್ಕೊಂಡಿರ್ತೀಯ, ನನ್ನನ್ನು ಎತ್ಕೊ ಅಂತ ಹೇಳಿ ಅವ್ನು ಮಲ್ಕೊಂಡಿದ್ದಾಗ ಅವ್ನು ಬಂದು ತೊಡೆ ಮೇಲೆ ಕೂತ್ಕೊತಾನೆ. ಸೊ ಎಲ್ಲ ಮಿಸ್ಸಿಂಗ್ ಆಗುತ್ತೆ. ಬಟ್ ಐ ಥಿಂಕ್ ಪಾಪು 1.5 ವರ್ಷ ಆದಮೇಲೆ ಅವನಿಗೂ ಸ್ವಲ್ಪ ಅರ್ಥ ಆಗುತ್ತೆ. ಮತ್ತು ಪಾಪು ಕೂಡ ಅವನ ಜೊತೆ ಆಟಾಡೋಕ್ಕೆ ಶುರು ಮಾಡಿದಾಗ ಆ ರೀತಿ ಡಿಫ್ರೆನ್ಸಸ್ ಏನಿದೆ ಅಥವಾ ಅವ್ರಿಗೆ ಬೇಜಾರಾಗುವಂಥದ್ದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಚಿಕ್ಕವನಲ್ವಾ, ಅವನು ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಭೈರವ್ ಆ್ಯಕ್ಚುಲಿ ಹೀ ಈಸ್ ಅ ವೆರಿ ಮೆಚ್ಯೂರ್ಡ್ ಬೇಬಿ ಅಂತ ಹೇಳ್ಬೋದು. ನಾವು ಹೇಳಿಲ್ಲ ಅಂದರೆ ಎಷ್ಟೊಂದು ಸತಿ ಅವನೇ ಅರ್ಥ ಮಾಡಿಕೊಂಡು ತಮ್ಮ ಪಾಪು ನೀನು ನೋಡ್ಕೊ, ನಾನು ತಿಂತೀನಿ ಅಂತ ಹೇಳಿ ಅವನೇ ಈಸ್ಕೊಂಡು ತಿನ್ನೋದು ಮಾಡ್ತಾನೆ. ಸೊ ಐ ಆಮ್ ಬ್ಲೆಸ್ಡ್ ಇನ್ ದ್ಯಾಟ್ ಕೇಸ್ ಅಂತ ಹೇಳಬೇಕು. ಆ್ಯಂಡ್ ಸೆಕೆಂಡ್ ಬೇಬಿ ಕೂಡ ಡೇ ಪೂರ್ತಿ ಮಲಗಿರ್ತಾನೆ. ಹೇಳಬೇಕು ಅಂತಂದರೆ ನಾವೇ ಕಣ್ಣು ಓಪನ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರು ಅವನಿದ್ದಾಳಲ್ಲ, ಎಷ್ಟು ಎಬ್ಬರ್ಸೋಕ್ಕೆ ಟ್ರೈ ಮಾಡಿದ್ರು, ಏನು ನಾಯ್ಸ್ ಮಾಡಿದ್ರು, ಏನು ಸೌಂಡ್ ಮಾಡಿದ್ರು, ಟಿ ವಿ ಸೌಂಡ್ ಕೊಟ್ಟರು, ಏನು ಸೌಂಡ್ ಕೊಟ್ಟರು ಅವ್ನು ಹೇಳೋದೇ ಇಲ್ಲ ಹೇಳಬೇಕು ಅಂದರೆ. ಆ್ಯಂಡ್ ಕೆಲವೊಂದು ಸತಿ ಮಧ್ಯ ಎದ್ದಾಗ ಒಂದು 15 ರಿಂದ 20 ನಿಮಿಷ ಆಟ ಆಡೋದಿದೆ. ಅಂದರೆ ಹಾಲು ಕುಡಿಸ್ಬಿಟ್ಟು ಹಾಗೆ ಬೆಡ್ ಮೇಲೆ ಮಲಗಿಸ್ಬಿಟ್ರೆ ಕೈಕಾಲೆಲ್ಲ ಆಡಿಸ್ಕೊಂಡು ಆಡ್ತಾನೆ. ಬಟ್ ತುಂಬ ಹೊತ್ತು ಅಂತ ಇಲ್ಲ, ಒಂದು 10 ನಿಮಿಷ 15 ನಿಮಿಷ ಆಗ್ತಿದ್ದಂಗೆ ಮತ್ತೆ ಕುಯ್ ಅಂತ ಆಡೋಕ್ಕೆ ಶುರು ಮಾಡ್ತಾನೆ. ಅವಾಗ ಮತ್ತೆ ಫೀಡ್ ಮಾಡಿದ ತಕ್ಷಣ ಮಲಗಿಬಿಡ್ತಾನೆ. ಇಮಿಡಿಯೇಟ್ 5 ಮಿನಿಟ್ಸಲ್ಲೆಲ್ಲ ಮಲಗಿಬಿಡ್ತಾನೆ. ನೈಟಲ್ಲೂ ಆಲ್ಮೋಸ್ಟ್ ಈಗ 3 ವೀಕ್ಸಲ್ಲಿ ನನಗೆ 2 to 3 days ಒಂದು ಸ್ವಲ್ಪ ನನಗೆ ಕಷ್ಟ ಕೊಟ್ಟ ಅಂತ ಹೇಳ್ಬೋದು. ಎದ್ಬಿಟ್ಟು ಆಲ್ಮೋಸ್ಟ್ 3-4 hours ಆದರೂ ಮಲಗ್ತಾ ಇರಲಿಲ್ಲ ಅವನು. ಹತ್ತತ್ರ 1 ಗಂಟೆ ಹಂಗೆ ಎದ್ಬಿಟ್ರೆ 4 ಗಂಟೆ ತನಕ ಹಾಲು ಕುಡಿಸು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ್ನ ಎತ್ಕೊಂಡಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಬೆಡ್ ಮೇಲೆ ಹಾಕಿದ ತಕ್ಷಣ ಪಟ್ ಅಂತ ಎದ್ದು ಬಿಡೋದು, ಒಂದು 2 ನಿಮಿಷ ಆಗ್ತಿದ್ದಂಗೆ ಕುಯ್ ಅಂದ್ಕೊಂಡು ಎದ್ದು ಬಿಡೋದು, ಮತ್ತು ಹಾಲು ಕೊಟ್ಟಾಗ ಹಾಗೆ ಕುಡ್ಕೊಂಡು ಮಲ್ಕೊಳ್ಳೋ ಅಂಥದ್ದು. ಈ ಥರದ್ದು ನನಗೆ 2 ರಿಂದ 3 ದಿವಸ ಅಷ್ಟೇ ಮಾಡಿರೋದು. ಅದನ್ನು ಬಿಟ್ಟರೆ ಡೇನಲ್ಲಿ ಹೇಗೆ ಎದ್ಬಿಟ್ಟು ಹಾಲು ಕುಡಿದ್ಬಿಟ್ಟು ಮಲಗ್ತಾನೋ ನೈಟ್ ಹೊತ್ತು ಹಾಗೆ ಮಾಡ್ತಾನೆ. ಎದ್ದಿದ ತಕ್ಷಣ ಹತ್ತಿದ ತಕ್ಷಣ ಎತ್ಕೊಂಡು ಹಾಲು ಕುಡಿಸ್ತೀನಿ ನಾನು. ಹಾಲು ಕುಡಿಸಿದ ತಕ್ಷಣ ಬರ್ಪ್ ಮಾಡ್ಸೋಕ್ಕೆ ನನಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೆಲವೊಂದು ಸತಿ ಬೇಗ ಮಾಡ್ತಾನೆ, ಕೆಲವೊಂದು ಸತಿ ಒಂದು 5 ನಿಮಿಷ ಆದ್ರೂ ಮತ್ತೆ ಮಲಗಿಸಿ ಮತ್ತೆ ಎಬ್ಬರಿಸಿ ಮತ್ತೆ ಹೆಗ್ಲ ಮೇಲೆ ಹಾಕ್ಕೊಂಡು ಬರ್ಪ್ ಮಾಡಿಸ್ಬೇಕಾಗತ್ತೆ.
ಸೊ ಆ ಥರದಲ್ಲಿ ಟೈಮ್ ಹೋಗುತ್ತೆ ಹೊರತು ಅವನು ತುಂಬ ಏನು ನಿದ್ದೆ ಮಾಡ್ದಂಗೆ ಯಾವಾಗಲೂ ಹಚ್ಕೊಂಡು ಹತ್ಕೊಂಡು ಮಾಡಲ್ಲ. ಎತ್ಕೊಂಡಿದ್ರೆ ಸುಮ್ಮನೆ ಇರ್ತಾನೆ, ಬೆಡ್ ಮೇಲೆ ಹಾಕಿದ ತಕ್ಷಣ ಅಳಕ್ಕೆ ಶುರು ಮಾಡ್ತಾನೆ. ಸೊ ಕೆಲವೊಂದು ಸತಿ ನಾನು ಜೋಲಿನಲ್ಲೂ ಹಾಕಿ ಮಲಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ಫ್ಯಾಕ್ಟ್ ಅವ್ನು ಜೋಲಿಗೆ ಜಾಸ್ತಿ ರೂಢಿನೇ ಆಗಿಲ್ಲ. ಇನ್ಫ್ಯಾಕ್ಟ್ ಡೇ ಟೈಮಲ್ಲಿ ಕೂಡ ನಾನು ಸ್ನಾನ ಮಾಡಿಸ್ಕೊಂಡು ಬಂದಾಗ ಬೆಚ್ಚಗಿರಲಿ ಅಂತ ಹೇಳಿ, ಇನ್ಫ್ಯಾಕ್ಟ್ ಅಮ್ಮನೂ ಹೇಳ್ತಾ ಇರ್ತಾರೆ, ಜೋಲಿನಲ್ಲಿ ಮಲ್ಕೊಂಡ್ರೆ ಮಕ್ಕಳು ಒಂದು ಶೇಪ್ ಬರುತ್ತೆ, ತಲೆ ಶೇಪಿಗೆ ಬರುತ್ತೆ, ಮತ್ತು ಬೆಡ್ ಮೇಲೆ ಮಲಗಿಸಿದಾಗ ತಲೆ ಆ ಕಡೆ ಈ ಕಡೆ ಹೋಗುತ್ತೆ. ಇನ್ಫ್ಯಾಕ್ಟ್ ಆ ಪಿಲ್ಲೋ ಕೂಡ ತೊಗೊಂಡು ಬಂದೆ, ಬಟ್ ಆ ಪಿಲ್ಲೋ ನನಗೆ ಯೂಸೇ ಆಗಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ಪಾಪು ಒಂಚೂರು ಆ ಕಡೆ ಈ ಕಡೆ ಆಡಿದಾಗ ಆ ಪಿಲ್ಲೋ ಮುಖದ ಮೇಲೆ ಬಂದುಬಿಡುತ್ತೆ, ಅವನಿಗೆ ಇರಿಟೇಷನ್ ಆಗ್ತಾ ಇದೆ ಅದು. ಸೊ ಹಾಗಾಗಿ ಅಮ್ಮ ಒಂದು ಸ್ವಲ್ಪ ಜೋಲಿಲಿ ಮಲಗಿಸು ಅಂತ ಹೇಳ್ತಾರೆ. ಬಟ್ ನೈಟ್ ಅವ್ರು ಜೋಲಿಲಿ ಮಲಗಿಸಿದ್ರೆ ಫುಲ್ ದೊಡ್ಡದಾಗಿ ಕಣ್ಬಿಟ್ಕೊಂಡು ನೋಡ್ತಾ ಇರ್ತಾನೆ, ಎಲ್ಲೋ ಹಾಕ್ಬಿಟ್ಟಿದಾರಲ್ಲ ನನ್ನ ಅಂತ ಹೇಳಿ. ಇಲ್ಲ ಅಂತಂದರೆ ಅವನೇನು ಜೋಲಿನಲ್ಲಿ ಏನು ರೂಢಿ ಆಗಿಲ್ಲ, ಪಕ್ಕದಲ್ಲಿ ನನ್ನ ಜೊತೆನೇ ಮಲ್ಕೊಳ್ತಾನೆ. ಸೊ ನಿದ್ದೆ ಬರೋ ತನಕ ಕಂಪ್ಲೀಟಾಗಿ ಹಾಲು ಕುಡ್ಕೊಂಡೇ ಮಲ್ಕೊಳ್ತಾನೆ. ನಿದ್ದೆನಲ್ಲೇ ಬರ್ಪ್ ಮಾಡಿಸಿ ಅವನನ್ನು ಮಲಗಿಸ್ಬೇಕು. ಸೊ ಕೆಲವೊಂದು ದಿವಸ ಕೆಲವೊಂದು ನೈಟ್ಗಳು ಆ ರೀತಿ ಪೂರ್ತಿ ನೈಟ್ ಎದ್ದಿದ್ದಿದೆ. ಆವಾಗ ನನಗೆ ತುಂಬ ತಲೆನೋವು ಬಂದಿದ್ದು ಕೂಡ ಇದೆ. ಆವಾಗ ಈ ಲೈಟೇ ಯೂಸ್ ಮಾಡ್ತಾಯಿದ್ದೆ ನಾನು, ಈ ಟ್ಯೂಬ್ ಲೈಟ್ ಏನಿದೆ ಇವಾಗ ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಹಾಗಾಗಿ ತುಂಬ ಕಣ್ಣೂರಿ, ತಲೆನೋವು, ಒಂಥರ ಏನು ಹೇಳ್ತಾರೆ, ಹೇಳ್ಕೊಳಕ್ಕಾಗದಿರೋ ಅಷ್ಟು ತಲೆನೋವು, ತಲೆ ಬ್ಯಾಂಗಿಂಗು, ಎಷ್ಟು ಮಾತ್ರೆ ನುಂಗಿದ್ರೂ ಕಮ್ಮಿ ಆಗ್ತಾಯಿಲ್ಲ, ಆ ಥರ ಎಲ್ಲ ಆಯಿತು. ಬೇರೆ ಯಾವುದೂ ಟ್ಯಾಬ್ಲೆಟ್ಸ್ ಇಲ್ಲ, ಜಸ್ಟ್ ಪ್ಯಾರಾಸಿಟಮಾಲ್ ಡೋಲೋ 650 ತೊಗೊಂಡಿದ್ದಂಥದ್ದು. ಒಂದು ಸತಿನೋ 2 ಸತಿನೂ ತೊಗೊಂಡೆ. ತೀರಾ ಅದೇ ಕಂಟಿನ್ಯೂ ಆದರೆ ಡಾಕ್ಟ್ರ್ ಹತ್ರ ಹೋಗಿ ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ಸಂಹಾವ್ ಅದು ಸ್ವಲ್ಪ ಸಬ್ಸೈಡ್ ಆಯಿತು ನನಗೆ. ಆ್ಯಂಡ್ ನಮ್ಮನೆಯವ್ರು ಅದಕ್ಕೆ ಲೈಟ್ ಅದನ್ನು ಯೂಸ್ ಮಾಡಿಬಿಡ, ಬಿಕಾಸ್ ಫುಲ್ ನೈಟ್ ನಾವು ಆ ಲೈಟ್ಗೆ ಇದಾದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಆಮೇಲೆ ಲೈಟ್ ಚೇಂಜ್ ಮಾಡಾದ್ಮೇಲೆ ನಾನು ಕಂಫರ್ಟಬಲ್ಲಾಗಿ ಮಲ್ಕೊಳ್ತಾ ಇದ್ದೇನೆ. ನನ್ನ ಪಾಪ ಕೂಡ ಆರಾಮಾಗಿ ಮಲ್ಕೊಳ್ತಾನೆ. ಆ್ಯಂಡ್ ಎಸ್, ನೋಡೋಣ ಇವತ್ತು ಹೇಗಿರುತ್ತೆ ರೋಟೀನ್ ಅವನ ಜೊತೆ ಅಂತ. ಬಿಕಾಸ್ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನ್ಯೂ ಬಾರ್ನ್ಸ್ ಜೊತೆ, ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಇರೋದಿಲ್ಲ. ಸೊ ಇವತ್ತಿನ ದಿವಸ 9 o'clock ನೈಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ನೋಡೋಣ ಇವತ್ತು ಹೇಗೋಗುತ್ತೆ, ಎಷ್ಟು ಸತಿ ಹೇಳ್ತಾನೆ, ಹೇಗೆಲ್ಲ ಇರುತ್ತೆ ಅವನ ಜೊತೆ ಅನ್ನೋದನ್ನು ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಆ್ಯಂಡ್ ಒನ್ ಆಫ್ ದೆಮ್ ಕಮೆಂಟ್ ಕೂಡ ಮಾಡಿದ್ವಿ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದೀರಾ, ಎಷ್ಟು ಸತಿ ಪಾಪು ಅದಳ್ತಾ ಇದ್ದಾನೆ ಅಂತ ಎಲ್ಲ. ಸೊ ನೋಡೋಣ, ಒಂದೊಂದು ದಿವಸ ಒಂದೊಂಥರ ಇರುತ್ತಾನೆ. ಇವತ್ತು ಹೇಗಿದೆ, ಇವತ್ತಿನ ನೈಟ್ ನನ್ನ ಪಾಪು ಜೊತೆ ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎತ್ಕೋ. ಸೊ ನನ್ನ ನೈಟ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಇವಾಗ. ನೈಟ್ ಡ್ಯೂಟಿ ಅನ್ನೋದಕ್ಕಿಂತ ಎಲ್ಲ ಪ್ರಿಪೇರ್ ಮಾಡ್ಕೊಡ್ಬೇಕಲ್ಲ, ಬಿಕಾಸ್ ಮಧ್ಯರಾತ್ರಿ ಮತ್ತೆ ಎದ್ದು ಕಿಚನ್ಗೆಲ್ಲ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಬಿಸಿನೀರನ್ನ ಆಲ್ಮೋಸ್ಟ್ 2 ಬಾಟ್ಲಲ್ಲಿ ತೆಗೆದಿಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿ ಇರುತ್ತೆ, 24 hours ಮಿಲ್ಟಂದು. ಇದು ಬೇಗ ತಣ್ಣಗಾಗುತ್ತೆ, ಅಷ್ಟು ಬಿಸಿ ಕುಡಿಯೋಕ್ಕಾಗಲ್ಲ ಅಂಥೇಳಿ ಇದರಲ್ಲಿ ಸ್ವಲ್ಪ ತೆಗೆದಿಟ್ಟಿರ್ತೀನಿ. ಆ್ಯಂಡ್ ಇದು ನನ್ನ ಆಲ್ ಟೈಮ್ ನೀಡೆಡ್ ಅನಿಸುತ್ತೆ, ಬಿಕಾಸ್ ತುಂಬ ತಲೆನೋವು ಬಂದಾಗ ಅಮೃತಾಂಜನ್ ಫಸ್ಟ್ ಥಿಂಗ್. ಆ್ಯಂಡ್ ಇದು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೋಬೇಕು. ಸೊ ಹಾಗಾಗಿ ಇದನ್ನು ಕೂಡ ಇಲ್ಲೇ ಇಟ್ಟಿರ್ತೀನಿ. ಆ್ಯಂಡ್ ಎಸ್, ಅದಾದಮೇಲೆ ಬೇಬಿದೆಲ್ಲ ಇಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಎಸ್, ಇದು ಬಂದರೆ ನೈಟ್ ನನಗೆ ಕಂಪ್ಲೀಟಾಗಿ ಪಾಪು ಜೊತೆ ಇದ್ದಾಗ ಆ ಕಡೆ ಈ ಕಡೆ ಓಡೋಕ್ಕಾಗಲ್ಲ, ತುಂಬ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಹಾಗಾಗಿ ಒಂದು ಡ್ರೆಸ್ಸು, ಒಂದು ಡೈಪರ್ ಆ್ಯಂಡ್ ವೈಪ್ಸ್, ಸೊ ಇದಿಷ್ಟು ಒಂದು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಮತ್ತು ಇದು ವೇಸ್ಟ್ ಕ್ಲಾತ್, ಏನಾದರೂ ಬರ್ಪ್ ಮಾಡಿದಾಗ ಚಲ್ಕೊಂಡ ಅಥವಾ ಏನಾದರೂ ಆಯಿತು ಅಂದರೆ ಅದು. ಆ್ಯಂಡ್ ಟೋಪಿ, ಯೂಶ್ವಲಿ ಜೋಲಿ ಒಳಗೆ ಮಲ್ಗಕ್ಕೆ ಇಷ್ಟಪಡಲ್ಲ ಅವನು, ಬಟ್ ಮಲ್ಕೋತಾನೆ ಅಂದಾಗ ಈ ಟೋಪಿನ ಹಾಕಿಬಿಟ್ಟು ಮಲಗಿಸ್ತೀನಿ. ಆ್ಯಂಡ್ ನೈಟ್ ಪ್ಯಾಂಟ್, ಯೂಶ್ವಲಿ ಡೈಪರ್ ಎಲ್ಲ ಹಾಕಿರ್ತೀವಲ್ಲ, ಬೆಳಗ್ಗೆ ಹೊತ್ತೆಲ್ಲ ನಾನು ನೈಟ್ ಪ್ಯಾಂಟ್ ಹಾಕಲ್ಲ, ಬಟ್ ನೈಟ್ ಮಲ್ಕೋಬೇಕಾದಾಗ ನೈಟ್ ಪ್ಯಾಂಟ್. ಮುದುಕಂದ, ಸೇ ಹಾಯ್.
ಇನ್ನು ನಾವು ಊಟ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಪಾಪ ಕೂಡ ಎದ್ಬಿಟ್ಟ. ಟೈಮ್ ಕೂಡ 10 ಗಂಟೆ ಆಗ್ತಾ ಬಂತು. ಇನ್ನು ಎದ್ದಿದ್ದಾನೆ. ಇವಾಗ ಫೀಡ್ ಮಾಡಿಬಿಟ್ಟು ಮಲಗಿಸಿದ್ರೆ ಹತ್ತತ್ರ 2 ಅವರ್ ಮಲಗ್ತಾನೆ, 1.5 2 ಅವರ್ ಮಲಗ್ತಾನೆ. ಸೊ ಹಾಗಾಗಿ ಅವನಿಗೆ ಹಾಲು ಕುಡಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಬರ್ಪ್ ಮಾಡು ಅಂತ ಹೇಳಿ ನಾನೊಂದು ಸ್ವಲ್ಪ ವಾಕ್ ಮಾಡ್ತಾಯಿದ್ದೆ. ಊಟ ಆಗಿದ ತಕ್ಷಣ ಓಡಾಡಲೇ ಇಲ್ಲ, ಹಾಗೆ ಅವನ ಎದ್ಬಿಟ್ಟ ಅಂತ ಹೇಳಿ ಹಾಲು ಕುಡ್ಸೋಕ್ಕೆ ಶುರು ಮಾಡಿಬಿಟ್ಟೆ. ಹಾಗಾಗಿ ಅವ್ರ ಪಾಪ ಬರ್ಪ್ ಮಾಡಿಸಿ ಕೊಡೋ ತನಕ ಒಂದು 5 ನಿಮಿಷ ಅಲ್ಲೇ ವಾಕ್ ಮಾಡ್ತೀನಿ ನಾನು. ಇನ್ನು ಕೆಲವೊಂದು ಸತಿ ಬರ್ಪ್ ಮಾಡಿಸ್ದಲೇ ಮಲಗಿಸ್ಬಿಟ್ವಿ ಅಂತ ಹೇಳಿದ್ರೆ ಮಲ್ಕೊಳ್ಳೋದೇ ಇಲ್ಲ ಅವನು. ಬೆಡ್ ಮೇಲೆ ಹಾಕಿದ ತಕ್ಷಣ ಹತ್ಕೊಂಡು ಎದ್ಬಿಡೋಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಅವನಿಗೆ ಬರ್ಪ್ ಮಾಡಿಸ್ಬಿಟ್ಟೆ ಮಲಗಿಸ್ತೀವಿ. ಬಿಕಾಸ್ ಅವನಿಗೂ ಅನ್ಕಂಫರ್ಟಬಲ್ ಫೀಲಿಂಗ್ ಆಗ್ತಿರುತ್ತೆ, ಮತ್ತು ನಮಗೂ ಕೂಡ ಇವಾಗಷ್ಟೇ ಹಾಲು ಕೊಡ್ದು ಮಲಗಿದ್ನಲ್ಲ, ಯಾಕೆ ಎದ್ದೇಳ್ತಾ ಇದ್ದಾನೆ ಅಂತ ನಮಗೂ ಒಂಥರ ಕಿರಿಕಿರಿ ಆಗುತ್ತೆ. ಬಿಕಾಸ್ ಸುಮ್ಮನೆ ಮಕ್ಕಳಿಗೆ ಹೇಳ್ಕೊಳ್ಳೋಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಮಕ್ಕಳಿಗೆ ಹಾಲು ಕುಡಿಸಿದ ತಕ್ಷಣ ಬರ್ಪ್ ಮಾಡಿಸೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪಾಪುನ ಕರ್ಕೊಂಡು ಬಂದು ಮಲಗಿಸ್ಕೊತಾ ಇದ್ದೀನಿ. ಆ್ಯಂಡ್ ಭೈರವಂತೂ ಮಲಗ್ತಾನೇ ಇಲ್ಲ. ನಾನು ಇಲ್ಲಿ ಮಲಗ್ತೀನಿ, ಅಲ್ಲಿ ಮಲಗ್ತೀನಿ, ಆ ರೂಮಿಂದ ಈ ರೂಮು, ಈ ರೂಮಿಂದ ಆ ರೂಮು ಜಂಪ್ ಮಾಡ್ತಾ ಇರ್ತಾನೆ. ಕತೆ ಹೇಳಮ್ಮ, ಅದನ್ನು ಹೇಳು, ಇದನ್ನು ಹೇಳು ಅಂತ ಒಂದು ಸ್ವಲ್ಪ ಹೊತ್ತು ನನ್ನ ಜೊತೆ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದ. ಅವನಿಗೂ ಇಲ್ಲಿ ಮಲ್ಕೊಳ್ಳೋದಕ್ಕೆ ಇಷ್ಟ, ಬಟ್ ಆದರೆ ನನಗೆ ಭಯ, ಎಲ್ಲಿ ಒದ್ದಾಡ್ಕೊಂಡು ಈ ಕಡೆ ಮಲಗಿಸ್ಕೊಳ್ಳೋಕ್ಕೆ ಕೆಳಗಡೆ ಬಿದ್ದುಬಿಡ್ತಾನೆ ಅಂತ ಭಯ. ಆ ಕಡೆ ಮಲಗಿಸ್ಕೊಂಡ್ರೆ ಎಲ್ಲಿ ಪಾಪು ಮೇಲೆ ಕಾಲು ಹಾಕ್ಬಿಡ್ತಾನೋ, ಒದ್ದಾಡ್ತಾ ಇರ್ತಾನೆ ಅಂತ ಹೇಳಿ ಆ ಕಡೆ ಮಲಗಿಸೋಕ್ಕೂ ಭಯ. ಬಟ್ ಸಮ್ಹೌ ಮ್ಯಾನೇಜ್ ಆಗ್ತಾಯಿದೆ. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಮಲ್ಕೊಂಡು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಓಡ್ ಬರ್ತಾನೆ, ನಾನು ಇಲ್ಲಿ ತಾನೇ ಮಲಗಿದ್ದು ಅಂತ ಹೇಳಿ. ನಿಜ ಬರ್ತಾ ಇದೆಯಾ? ಬಾ ನೀನು ಬಾ. ಗುಡ್ ನೈಟ್ ಎವ್ರಿಬಡಿ. ಗುಡ್ ನೈಟ್. ಇದ್ಯಾ ಭಾಷೆ ಗುಡ್ ನೈಟ್ ಭೈರವ್. ಪುತ್ತ ಕೊಟ್ಟಿಲ್ಲ. ಪುತ್ತ ಪ್ಲೀಸ್. ಓಕೆ, ಗೋ ಟು ಬಾಯ್ಸ್ ರೂಮ್. ಇಟ್ಸ್ ಟೈಮ್. ಕ್ಲೋಸ್ ದ ವಿಡಿಯೋ. ಕ್ಲೋಸ್. ಕಟ್ಕೊಂಡ ಹಾಲು ಗೌಪ್ ಮಾಡಿಸ್ಲಾ? ಇಲ್ಲ, ಪೂ ಮಾಡ್ದ. ಸೊ ಟೈಮ್ ಈಗ 11:15 ಆಗಿದೆ. ಪಾಪು ಈಗ ಫಸ್ಟ್ ಫೀಡ್ಗೆ ಎದ್ದಿದ್ದಾನೆ. ಸೊ ನೈಟಲ್ಲಿ ಇದು ಫಸ್ಟ್ ಫೀಡ್ ಅವನಿಗೆ ಆಗುತ್ತೆ. ಹತ್ತತ್ರ 11:40ವರೆಗೂ ಅವನಿಗೆ ಹಾಲು ಕುಡಿಸಿ, 2 ಸೈಡ್ ಹಾಲು ಕುಡಿಸಿ, ಡೈಪರ್ ಚೇಂಜ್ ಮಾಡಿ ಮಲಗಿಸೋ ಅಷ್ಟೊತ್ತಿಗೆ ಹತ್ತತ್ರ 12 o'clock ಆಗಿಬಿಡತ್ತೆ. ಸೊ ನೋಡೋಣ ಎಷ್ಟೊತ್ತಿಗೆ ಮಲಗ್ತಾನೆ ಅಂತ. ಇವಾಗ ಎದ್ದಿರೋ ಇನ್ನು ಪಾಪುಗೆ ಹಾಲು ಕುಡಿಸ್ಬಿಟ್ಟು ನೀನು ಮಲ್ಕೊಳ್ಳೋ ಟೈಮ್ ಆಗಿತ್ತು. ಬಟ್ ಆದರೆ ಡೈಪರ್ ಫುಲ್ ಒದ್ದೆ ಆಗಿತ್ತು, ಫಿಲ್ ಆಗಿತ್ತು. ಸೊ ಹಾಗಾಗಿ ಡೈಪರ್ನ ಚೇಂಜ್ ಮಾಡಬೇಕು. ಆಲ್ಮೋಸ್ಟ್ 2.5 hourಗೆ ಒಂದು ಸತಿ ಡೈಪರ್ನ ಚೇಂಜ್ ಮಾಡಬೇಕಾಗುತ್ತೆ. ಸ್ಪೆಷಲಿ ಎಟ್ ದ ನೈಟ್ ನಾನು ಕ್ಲಾತ್ ಡೈಪರ್ಸ್ನ ಯೂಸ್ ಮಾಡಲ್ಲ, ಬಿಕಾಸ್ ಸ್ವಲ್ಪ ಹ್ಯಾಸಲ್ ಅನಿಸುತ್ತೆ. ಆ್ಯಂಡ್ ಎಸ್, ನಾನು ಆಗಲೇ ಹೇಳ್ದಂಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ಅವನಿಗೆ ಹಾಲನ್ನ ಕುಡಿಸಿ ಮಲಗಿಸೋ ಅಷ್ಟೊತ್ತಿಗೆ. ಅವನು 11:40ಗೆ ಮಲಗಿದವನು ಮತ್ತೆ ಎದ್ದಿದ್ದು 1:30 ನೈಟಲ್ಲಿ. ಸೊ ಆಲ್ಮೋಸ್ಟ್ 11:30 to 12:30, 1:30. ಸೊ 2 hours ಒಂದು ಸತಿ ಎದ್ದು ಬಿಡ್ತಾನೆ. ಆ್ಯಂಡ್ ಎದ್ದು ಒಂದು ಸ್ವಲ್ಪ ಕುಯ್ಯೋ ಅಂದ ತಕ್ಷಣ ನಾನು ಹೆಬ್ಬರಿಸ್ಬಿಟ್ಟು ಮತ್ತು ಇನ್ನೊಂದು ಸತಿ ಬರ್ಪ್ ಮಾಡಿಸ್ಬಿಟ್ಟು ಆಮೇಲೆ ಹಾಲು ಕುಡಿಸ್ತೀನಿ. ಕೆಲವೊಂದು ಸತಿ ಗ್ಯಾಸ್ ಫಾರ್ಮ್ ಆಗಿರುತ್ತೆ, ನೀಟಾಗಿ ಬರ್ಪ್ ಮಾಡಿರಲ್ಲ ಅಂತ ಹೇಳಿದ್ರೆ ಮಕ್ಕಳು ಸರಿಯಾಗಿ ಹಾಲು ಕುಡಿಯೋಲ್ಲ. ಸೊ ಹಾಗಾಗಿ ಒಂದು ಸತಿ ಹೆಗ್ಲ ಮೇಲೆ ಹಾಕ್ಕೊಂಡು ಹಾಲು ಕುಡಿಸ್ಬಿಟ್ಟು ಅದಾದಮೇಲೆ ಬರ್ಪ್ ಮಾಡಿಸ್ಬಿಟ್ಟು ಆಮೇಲೆ ಹಾಲು ಕುಡಿಸ್ತೀನಿ. ಆ್ಯಂಡ್ ಹಾಲು ಕುಡಿತಾ ಕೆಲವೊಂದು ಸತಿ ದೊಡ್ಡದಾಗಿ ಕಣ್ಬಿಟ್ಕೊಂಡು ನೋಡ್ತಾ ಇರ್ತಾನೆ. ಅವ್ನಿಗೆ ಮಲ್ಗೋಕ್ಕೆ ಇಷ್ಟನೇ ಇರಲ್ಲ, ನೋಡಬೇಕು ಆ ಕಡೆ ಈ ಕಡೆ ದಟ್ಟಸಿ ನೋಡೋ ಅಂಥದ್ದು ಅದನ್ನು ಮಾಡ್ತಾಯಿರ್ತಾನೆ. ಇವತ್ತು ಕೂಡ ಹಾಗೆ ಮಾಡ್ದ. ಮಲ್ಕೊ ಅಂದರೆ ಮಲ್ಕೊಳ್ತಾನೆ ಇಲ್ಲ. ಯೂಶ್ವಲಿ ಹಾಲು ಕುಡಿತಾ ಕಣ್ಣು ಮುಚ್ಕೊಂಡೇ ಅವನು ಮಲ್ಕೊಂಡು ಬಿಡ್ತಾನೆ. ಡೇ ಟೈಮಲ್ಲಂತೂ ಸ್ನಾನ ಕೂಡ ನಿದ್ದೆ ಮಾಡಿಸ್ಕೊಂಡೇ ಮಾಡ್ತಾನೆ, ಹಾಲು ಕುಡಿಯೋದು ನಿದ್ದೆ ಮಾಡಿಸ್ಕೊಂಡೇ ಮಾಡ್ತಾನೆ. ನೈಟ್ ಟೈಮಲ್ಲಿ ಮಾತ್ರ ಹೀಗೆ ಎದ್ದಿದ್ದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಇನ್ನು ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಈ ರೀತಿ ಕರ್ಡಲ್ ಮಾಡ್ತೀನಿ. ಕೆಲವೊಂದು ಸತಿ ಹಾಗೆ ಬೆಡ್ಶೀಟ್ ಮೇಲೆ ಇಟ್ಕೊಂಡು ಆ ಕಡೆ ಈ ಕಡೆ ಸ್ವಿಂಗ್ ಮಾಡೋ ಅಂಥದ್ದು ಮಾಡ್ತೀನಿ, ಹೇಗಾದರೂ ಮಲಗಲಿ ಅಂತ ಹೇಳಿ. ಬಟ್ ತುಂಬ ಕ್ಯೂಟ್ ಅಂತ ಅನಿಸುತ್ತೆ. ನನಗೂ ಹತ್ತತ್ರ ನಿದ್ದೆನೇ ಹೋಗಿಬಿಟ್ಟಿರುತ್ತೆ. ಮಧ್ಯ ಎದ್ದು ಇಮಿಡಿಯೇಟಾಗಿ ನಿದ್ದೆ ಬರಲ್ಲ.
ಇರುತ್ತಲ್ಲ, ಸೊ ನಾನು ಅವನ ಜೊತೆ ಆಟ ಆಡ್ತೀನಿ. ಬಟ್ ಜಾಸ್ತಿ ಆಟಾಡಿ ಅವನಿಗೆ ತುಂಬ ನಾಯ್ಸ್ ಮಾಡಿ ಎಬ್ಬರ್ಸೋಕ್ಕೆ ಹೋಗಲ್ಲ, ಬಿಕಾಸ್ ಅದಕ್ಕೆ ರೂಢಿ ಆಗಿಬಿಡ್ತಾನೆ ಅವನು. ಸೊ ಆದಷ್ಟು ಸೈಲೆಂಟಾಗಿ ತುಂಬ ಅಳಕ್ಕೆ ಬಿಡೋದಿಲ್ಲ ಅವನ್ನ. ಸೊ ಎದ್ದಿದ ತಕ್ಷಣ ಪಟ್ಟಂತ ಅವನಿಗೆ ಹಾಲು ಕುಡಿಸ್ಬಿಟ್ಟು ಗೌಪ್ ಮಾಡಿಸಿ ಅದಾದಮೇಲೆ ಮತ್ತೆ ಮಲಗಿಸ್ತೀನಿ. ಆ್ಯಂಡ್ ಕೈಯಲ್ಲಿ ಇಟ್ಕೊಂಡು ಕೈಯೆಲ್ಲ ನೋವು ಬಂತು. ಎಲ್ಲ ಸರ್ಕಸ್ಸು ಮಾಡಿದೆ, ಸರಿ ಆಯಿತು. ಒಂದು ಸ್ವಲ್ಪ ಜೋಲಿಗೆ ಹಾಕೋಣ. ಜೋಲಿಲೂ ಹಾಕಿದ್ರೆ ಕೆಲವೊಂದು ಸತಿ ಕಣ್ಣು ದೊಡ್ಡದಾಗಿ ಬಿಟ್ಕೊಂಡು ಪಿಳ್ಕ ಅಂತ ನೋಡ್ತಾ ಇರ್ತಾನೆ. ಹಾಗೆ ತೂಗ್ತಾ ಒಂದು ಸ್ವಲ್ಪ ಹೊತ್ತಾದಮೇಲೆ ಮಲಗಿಬಿಡ್ತಾನೆ. ಸೊ ಹಾಗಾಗಿ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಜೋಲಿಗೆ ಹಾಕಿದೆ. ಆ್ಯಂಡ್ ಒಂದು ಸ್ವಲ್ಪ ಬೆಚ್ಚಗಿರಲಿ ಅಂತ ಟೋಪಿನೂ ಹಾಕ್ಬಿಡ್ತೀನಿ ನಾನು. ಯೂಶ್ವಲಿ ಜೋಲಿ ಆ ಕಡೆ ಈ ಕಡೆ ಓಪನ್ ಇರೋದ್ರಿಂದ ನತ್ತಿ ಮತ್ತು ಕಾಲು ಸ್ವಲ್ಪ ತಣ್ಣಗಾಗಿಬಿಡತ್ತೆ ಅಂತ ಹೇಳಿ ಟೋಪಿ ಹಾಕಿ ಸಾಕ್ಸ್ ಹಾಕಿ ನೀಟಾಗಿ ಮಲಗಿಸ್ತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಅಷ್ಟೇನೋ ಚಳಿ ಅನಿಸಲ್ಲ. ಬಟ್ ಆದ್ರೂ ಒಂದು ಸ್ವಲ್ಪ ಗಾಳಿನೂ ಹಾಕ್ಕೊಂಡಿರ್ತೀನಿ. ಇಲ್ಲ ಅಂತಂದರೆ ನನಗೆ ಮಲ್ಗೋಕ್ಕಾಗಲ್ಲ, ಫುಲ್ ಸಿಕ್ಕಾಪಟ್ಟೆ ಸೆಕೆಗೆ ನಿದ್ದೆನೂ ಬರೋಲ್ಲ. ಆ್ಯಂಡ್ ಗಾಳಿ ಇಲ್ದೆಲ್ಲ ಒಂಥರ ಆಕ್ಸಿಜನ್ನೇ ಇಲ್ವೇನೋ ಅನ್ನೋ ಥರ ತಲೆನೋವು ಬರೋಕ್ಕೆ ಶುರು ಆಗಿಬಿಡುತ್ತೆ ನನಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಫ್ಯಾನ್ ಹಾಕ್ಕೊಂಡೆ ಮಲ್ಕೊಳ್ತೀನಿ ನಾನು. ಆ್ಯಂಡ್ ಸೊ ನೋಡ್ಬೋದು ಟೈಮ್ ಅರೌಂಡ್ 2:36 ಹತ್ತತ್ರ 1 ಅವರ್ ಆಗ್ತಾ ಬಂತು. ಅವ್ನು ಎದ್ದಿದ್ದು 1:30ಗೆ, 2:40 ಆಗ್ತಾ ಬರ್ತಾಯಿದ್ದೆ. ಇನ್ನೂ ಮಲಗಿಲ್ಲ ಅವನು. ಅವನನ್ನು ಮಲಗಿಸೋದೇ ದೊಡ್ಡ ಸಾಹಸ ಆಗಿದೆ. ಹಾಲಂತೂ ಒಂದು 5-10 ಮಿನಿಟ್ಸ್, ಒಂದು 15-20 ಮಿನಿಟ್ಸ್ ಹಾಲು ಕುಡಿಸ್ಬಿಟ್ರೆ ಇನ್ನು ನೆಕ್ಸ್ಟ್ 40 ಮಿನಿಟ್ಸ್ ಅವನನ್ನು ಮಲಗಿಸೋಕ್ಕೆ ಸಾಹಸ ಆಗಿತ್ತು ನಂದಿದು. ಯೂಶ್ವಲಿ ನೈಟ್ ಹೊತ್ತು ನಾನು ಅವನಿಗೆ ಹಾಡು ಹೇಳಿ ಮಲಗಿಸೋದನ್ನು ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಅವನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾನೆ ಮತ್ತು ನೈಟಲ್ಲಿ ಅಂತ ಹೇಳಿ ಆದಷ್ಟು ಸೈಲೆಂಟಾಗಿ ಇರೋದನ್ನೇ ಪ್ರಾಕ್ಟೀಸ್ ಮಾಡಿಸ್ತೀನಿ. ಬಿಕಾಸ್ ನೈಟಲ್ಲಿ ಬೇರೆ ಯಾವುದಾದ್ರೂ ಸೌಂಡ್ ಬಂದು ಅವನನ್ನು ಎಚ್ಚರ ಇಟ್ಬಿಟ್ರೆ ಮತ್ತು ಮಕ್ಕಳು 3 ಮಂತ್ಸ್ ಆದಮೇಲೆ ಅಥವಾ 4 ಮಂತ್ಸ್ ಆದಮೇಲೆ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಇನ್ನು ನೆಕ್ಸ್ಟ್ ಟೈಮ್ ಫೀಡ್ಗೆ ಎದ್ದಾಗ ಒಂದು ಸ್ವಲ್ಪ ಹಾಲೆಲ್ಲ ಚೆಲ್ಕೊಂಡ್ಬಿಟ್ಟಿದ್ದ ಡ್ರೆಸ್ ಮೇಲೆ. ಸೊ ಹಾಗಾಗಿ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮತ್ತೆ ಪುನಃ ಫೀಡ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅರೌಂಡ್ 3 o'clock ಮಲಗಿದವನು ಮತ್ತು 5:15ಗೆ ಎದ್ದ ಮತ್ತು ನೆಕ್ಸ್ಟ್ ಫೀಡ್ಗೆ. ಸೊ ನೋಡ್ಬೋದು ಎವ್ರಿ 2 hours ಅವನು ಮಲಗಿ 2 hours ಆದಮೇಲೆ ಅವನು ಹೇಳ್ತಾ ಇದ್ದಾನೆ. ಆ್ಯಂಡ್ ಫೈನಲಿ 5:15ಗೆ ಇದ್ದವನು ಅರೌಂಡ್ 6 o'clock ಆಗೋಯಿತು ಅವನನ್ನು ಮಲಗಿಸೋ ಅಷ್ಟೊತ್ತಿಗೆ. ಇನ್ನು ಬೆಳಕು ಕೂಡ ಆಗಿದೆ. ಎದ್ದು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು. ಸೊ ನಾನು ಫ್ರೆಶ್ ಅಪ್ ಆಗಬೇಕು. ಸೊ ಸ್ಟಾರ್ಟ್ಸ್ ಮಾಡಿ ನಿಮ್ದಾಯಿಗ ಈ ಕಡೆ ಬಾ. ಸೊ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋಕ್ಕೆ ಹೋದೆ. ಅಷ್ಟೊತ್ತಿಗೆ ಬೆಡ್ ಮೇಲೇ ಸನ್ಲೈಟ್ ಈ ರೀತಿ ಚೆನ್ನಾಗಿ ಬೀಳುತ್ತೆ. ಆ್ಯಂಡ್ ಪಾಪು ಅರೌಂಡ್ 8 o'clock ಆಗಿತ್ತು. ಅವನು ಕೂಡ ಮತ್ತೆ ಪುನಃ ಎದ್ದಿದ್ದ. ನಮ್ಮ ಮನೆಯವರು ಎತ್ಕೊಂಡು ಸಾಕ್ಸ್ ಎಲ್ಲ ತೆಗೆದು ಒಂದು ಸ್ವಲ್ಪ ಬಿಸಿಲು ತೋರಿಸ್ತಾ ಇದ್ದಾರೆ. ಮೈಲ್ಡ್ ಬಿಸಿಲು, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಅವನು ಆರಾಮಾಗಿ ತೊಗೊಳ್ತಾನೆ, ಕಿರಿಕಿರಿ ಮಾಡಲ್ಲ. ಆ್ಯಂಡ್ ಕೆಲವೊಂದು ಸತಿ ಕಣ್ಣು ಬಿಡ್ತಾನೆ, ಕಣ್ಣು ಚುಚ್ಚಿದಂಗೆ ಅನಿಸುತ್ತೆ, ಕಣ್ಣು ಕ್ಲೋಸ್ ಮಾಡೋವಂಥದ್ದು ಕ್ಯೂಟಾಗಿ ಅನಿಸುತ್ತೆ. ಆರಾಮಾಗಿ ಕೈಕಾಲು ಆಡಿಸ್ಕೊಂಡು ಸನ್ ಟೈಮ್ನ ಎಂಜಾಯ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಕಂಪ್ಲೀಟ್ ನೈಟ್ ಪಾಪು ಜೊತೆ ಹೇಗಿತ್ತು ಅಂತ ಹೇಳಿ. ಸೊ ಪೀಸ್ಫುಲ್ ಬೇಬಿ ಅಂತ ಹೇಳ್ಬೋದು. ಭೈರವ್ ಆ್ಯಕ್ಚುಲಿ ತುಂಬ ಅಳ್ತಿದ್ದ, ತುಂಬ ಕಿರುಚ್ತಾ ಇದ್ದ. ಬಟ್ ಈ ಬೇಬಿ ಅಂತೂ ತುಂಬಾ ಸೈಲೆಂಟ್ ಬೇಬಿ. ಎದ್ದಿದ ತಕ್ಷಣ ಹಾಲು ಕುಡಿದು ಒಂದು ಸ್ವಲ್ಪ ಹೊತ್ತು ಬರ್ಪ್ ಮಾಡಿಸ್ಬಿಟ್ರೆ ಆರಾಮಾಗಿ ಮಲಗಿಬಿಡುತ್ತೆ. ಯಾವುದೇ ರೀತಿ ಟೆನ್ಷನ್ ಕೊಡೋದಿಲ್ಲ. ಸೊ ಎಸ್, ಇದಾಗಿತ್ತು ನನ್ನ ನೈಟ್ ಡೇ ವಿತ್ ಪಾಪು ಜೊತೆಗೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಆ್ಯಂಡ್ ಬಾಯ್.